ನಮಸ್ಕಾರ, ನಿಮ್ಮ ಪ್ರೀತಿ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ. ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಜಿತಿನ್ ಪಿರಮಿಡ್ಸ್ ಅಥರೈಸ್ ಸೆಂಟರ್ ಆಗಿರ್ತಕ್ಕಂಥ ಫಾರ್ಚೂನ್ ಪಿರಮಿಡ್ ಸೆಂಟರ್, ಇಂಡಿಯಾಸ್ ಲಾರ್ಜೆಸ್ಟ್ ಸೆಂಟರ್ ಜಯನಗರಲ್ಲಿ ನಡೆಸ್ತಾ ಇದ್ದೀನಿ ನಾನು. ಸೊ ನಾನು ನಿಮಗೆ ಪಿರಮಿಡ್ ವಾಸ್ತು ಬಗ್ಗೆ ಹೇಳ್ತಾ ಬಂದೆ. ಈಗ ನಾನು ನಿಮಗೆ ಪಿರಮಿಡ್ ವಾಸ್ತುದಲ್ಲಿ ಸಿಂಪಲ್ಲಾಗಿ ಒಂದು 5 ಟಿಪ್ಸ್ನ ಹೇಳ್ತಾ ಇದ್ದೀನಿ. ನೋಡಿ, 100% ವಾಸ್ತು ಇರ್ತಕ್ಕಂಥ ಮನೆ ನಮಗೆ ಸಿಗೋದು ತುಂಬ ರೇರು. ಅದರಲ್ಲಿ ಮುಖ್ಯವಾಗಿ ಒಂದು 5 ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತಂದರೆ, ಫಸ್ಟ್ ಬಂದ್ಬಿಟ್ಟು ಜನರಲಾಗಿ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಡೋರ್ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಏಕೆಂದರೆ ನೋಡಿ, ಪೂರ್ವದಲ್ಲಿ ಸೂರ್ಯ ಬೆಳಕು ಏನು ಬರುತ್ತೆ ಮನೆ ಒಳಗಡೆ, ಆ ಬಂದಾಗ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ಯಜಮಾನ ಚೆನ್ನಾಗಿರುತ್ತೆ, ಡೆವಲಪ್ಮೆಂಟ್ಸ್ ಚೆನ್ನಾಗಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಏಕೆಂದರೆ ನೋಡಿ, ಸೂರ್ಯನ ಬೆಳಕು ನಮ್ಮ ಮನೆ ಒಳಗಡೆ ಬರ್ತಾ ಇದ್ದಾಗ ಆ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ, ವಿಟಮಿನ್ ಡಿ ಇಂಪ್ರೂವ್ ಆಗುತ್ತೆ ಮನೆಯಲ್ಲಿ. ಅದೇ ಬ್ಲಾಕ್ ಆಗಿಬಿಟ್ಟಾಗ ಏನಾಗುತ್ತೆ ಅಂತ ಅಂದರೆ, ಆ ಮನೆಯಲ್ಲಿ ಯಜಮಾನನಿಗೆ ಅಭಿವೃದ್ಧಿ ಇರಲ್ಲ, ಆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು. ಮತ್ತು ನೋಡಿ, ನಾರ್ತಲ್ಲಿ ಡೋರ್ ಇರಬೇಕು ಅಂತ ಹೇಳ್ತಾರೆ. ನಾರ್ತಲ್ಲಿ ಯಾಕೆ ಡೋರ್ ಇರಬೇಕು ಅಂತಂದರೆ, ಫಸ್ಟ್ ಗಾಳಿ ಬರೋದೇ ನಮಗೆ ನಾರ್ತಿಂದ. ನೋಡಿ, ಜನರಲ್ ಕಾನ್ಸೆಪ್ಟು ವರ್ಷದಲ್ಲಿ 10 ರಿಂದ 11 ತಿಂಗಳು ನಮಗೆ ನಾರ್ತ್ ಈಸ್ಟ್ ಕಡೆಯಿಂದನೇ ಗಾಳಿ ಬರ್ತಕ್ಕಂಥದ್ದು. ಈಗ 1 ತಿಂಗಳು ಮಾತ್ರನೇ ಆಷಾಢ ಗಾಳಿ ಅಂತ ಹೇಳ್ತಾರೆ, ಅದು ನಮಗೆ ವೆಸ್ಟಿಂದ ಬರ್ತಕ್ಕಂಥದ್ದು. ಅಂದರೆ ಇದು ಓಜನೈಸ್ಡ್ ಏರ್ ಅಂತ ಹೇಳ್ತಾರೆ. ಈ ಒಂದು ಗಾಳಿ ನಾವು ತಗೊಳ್ಳೋದ್ರಿಂದ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಜನರಲಾಗಿ ನಾರ್ತ್ ಮತ್ತು ಈಸ್ಟ್ಗೆ ಓಪನಿಂಗ್ ಇರಬೇಕು, ಡೋರ್ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಅಡುಗೆ ಮನೆ ಅನ್ನೋದು ಆಗ್ನೇಯದಲ್ಲಿ ಅಂದರೆ ಸೌತ್ ಈಸ್ಟಲ್ಲಿ ಬರಬೇಕಾಗತ್ತೆ. ಏಕೆ ಅಂದರೆ ಅದು ವುಡ್ ಝೋನ್ ಅಂತ ಹೇಳ್ತಾರೆ ನಾವು. 5 ಎಲಿಮೆಂಟ್ಸಲ್ಲಿ ನಮಗೆ ಈಸ್ಟ್ ಮತ್ತು ಸೌತ್ ಈಸ್ಟ್ ಬಂದು ವುಡ್ ಝೋನ್. ಸೊ ವುಡ್ಗೆ ಫೈರು ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಹಂಗಾಗಿ ಅಡುಗೆ ಮನೆ ಬಂದು ಸೌತ್ ಈಸ್ಟಲ್ಲಿರಬೇಕು ಮತ್ತು ಪೂರ್ವಕ್ಕೆ ಅಡುಗೆ ಮಾಡಿಕೊಂಡು ತಿನ್ನಬೇಕು. ಸೊ ಪೂರ್ವಕ್ಕೆ ಅಡುಗೆ ಮಾಡೋದ್ರಿಂದನೂ ಆ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಮತ್ತು ಈ ಮುಖ್ಯವಾಗಿ ಏನಂತಂದರೆ, ಜನರಲಾಗಿ ಎಲ್ಲರಿಗೂ ಗೊತ್ತು, ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು ಅಲ್ವಾ. ಏನಂತಂದರೆ, ಮನೆ ಯಜಮಾನ ಅಲ್ಲಿ ರಾಹು ರೂಲಿಂಗ್ ಇರ್ತಾರೆ. ಮನೆ ಯಜಮಾನ ಸೌತ್ ವೆಸ್ಟಲ್ಲಿದ್ದಾಗ ಗಂಡ ಹೆಂಡತಿ ಇಬ್ಬರು ಮಲಗಿದಾಗ ಮನೇಲಿ ಇರ್ತಕ್ಕಂಥ ಎಲ್ಲರನ್ನೂ ಅವರು ನಿಭಾಯಿಸ್ಬೋದು, ಒಂದು ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಅವ್ರಿಗಿರುತ್ತೆ. ಹಾಗಾಗಿ ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು. ನೀವು ಜನರಲಾಗಿ ನೋಡಿ, ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಇದ್ದು ಅಲ್ಲಿ ಯಾರಾದರೂ ಮಕ್ಕಳು ಮಲಗ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳು ರೂಲ್ ಮಾಡ್ತಾ ಇರ್ತಾರೆ. ಹಳೆ ಕಾಲದಲ್ಲೆಲ್ಲನೂ ದೊಡ್ಡವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋರು ಅಥವಾ ಅವ್ರ ಮುಂದೆ ನಿಂತ್ಕೊತಾನೆ ಇರಲಿಲ್ಲ, ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಆಗ್ತಾಯಿದ್ರು. ಈಗೆಲ್ಲ ಚಿಕ್ಕ ಮಕ್ಕಳು ಹೇಳೋದನ್ನು ದೊಡ್ಡವ್ರು ಕೇಳಬೇಕು, ಹಂಗಾಗ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಸೌತ್ ವೆಸ್ಟ್ ಬಂದು ರೂಲಿಂಗ್ ಪ್ಲೇಸ್. ಅಲ್ಲಿ ಮನೆ ಯಜಮಾನ ಮತ್ತು ಯಜಮಾನಿ ಇವರೇ ಮಲಗಬೇಕು, ಇವರೇ ಆಕ್ಯುಪೈ ಆಗಬೇಕು. ಯಾರು ಮೇನ್ ಬ್ರೆಡ್ ವಿನ್ನರ್ಸ್ ಇರ್ತಾರೆ, ಹಿರಿಯರಾದರೆ ಕೆಳಗಡೆ ಇರಲಿ, ಬ್ರೆಡ್ ವಿನ್ನರ್ಸ್ ಮಕ್ಕಳಾದರೆ ಅದ್ರ ಮೇಲ್ಗಡೆ ಇರ್ಬೋದು. ಇನ್ನು ನೆಕ್ಸ್ಟ್ ಬಂದು ವೆಸ್ಟಲ್ಲಿ ಚಿಲ್ಡ್ರನ್ಸ್ ಗ್ರಿಡ್. ಸೊ ಅಲ್ಲಿ ನೀವು ಮಕ್ಕಳಿಗೆ ಒಂದು ಇನ್ನೊಂದು ರೂಮು ಮಾಡಿಕೊಡ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ನೋಡಿ, ನಾರ್ತ್ ಈಸ್ಟು ಮತ್ತು ಸೌತ್ ವೆಸ್ಟಲ್ಲಿ ಟಾಯ್ಲೆಟ್ ಬರಬಾರ್ದು. ಇದನ್ನು ನೀವು ಗಮನಿಸಬೇಕಾಗತ್ತೆ. ಯಾಕೆಂದರೆ ನೋಡಿ, ನಾರ್ತ್ ಈಸ್ಟಿಂದನೇ ಜಾಸ್ತಿ ಗಾಳಿ ಬರೋದ್ರಿಂದ ಆ ಗಾಳಿ ಆ ಒಂದು ಟಾಯ್ಲೆಟ್ ಮುಖಾಂತರ ಬರೋದ್ರಿಂದ ಆ ಒಂದು ಟಾಯ್ಲೆಟ್ ಇದು ಮಿಕ್ಸ್ ಆಗಿ ಅಲ್ಲಿ ಹೆಲ್ತ್ ಇಶ್ಯೂಸ್ ಅಥವಾ ನೀವು ಡಿಸಿಷನ್ ತೊಗೊಳೋದು ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ನೀವು ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಸೌತ್ ವೆಸ್ಟ್ ನಾನು ಏನು ಹೇಳಿದೆ, ಹಳ್ಳ ಆಗಬಾರ್ದು ಮತ್ತು ಅಲ್ಲೂ ಟಾಯ್ಲೆಟ್ ಬರಬಾರ್ದು. ಬಟ್ ಕೆಲವರೆಲ್ಲ ಏನು ಮಾಡ್ತಾರೆ, ಸೌತ್ ವೆಸ್ಟು ಪಾದಗಳು, ವಾಸ್ತುಪುರುಷನ ಪಾದಗಳು ಅಲ್ಲಿ ಬರ್ಬೋದು ಅಂತ ಹೇಳ್ತಾರೆ. ಬಟ್ ಇಲ್ಲ, ಬರಬಾರ್ದು. ಬರೋದ್ರಿಂದ ಅದು ಕೂಡ ಅದು ಮನೆಯಲ್ಲಿ ಒಂದು ರಿಲೇಷನ್ಶಿಪ್ನ ಡಿಸ್ಟರ್ಬ್ ಮಾಡುತ್ತೆ, ಇಲ್ಲಿಗಲ್ ರಿಲೇಷನ್ಶಿಪ್ ಬರೋದಕ್ಕೂ ದಾರಿ ಮಾಡಿಕೊಡುತ್ತೆ ಮತ್ತು ನಾಟ್ ರೆಕಮೆಂಡೆಡ್. ಹಾಗಾಗಿ ಸೌತ್ ವೆಸ್ಟಲ್ಲಿ ಟಾಯ್ಲೆಟ್ನ ಅವಾಯ್ಡ್ ಮಾಡಿ. ಮನೆ ಬ್ರಹ್ಮಸ್ಥಾನ ಬಂದು ಖಾಲಿ ಇರಬೇಕು. ಜನರಲಾಗಿ ಏನಂತಂದರೆ, ಸಾಮಾನ್ಯವಾಗಿ ಖಾಲಿ ಇದ್ದಷ್ಟು ಆ ಮನೆಯಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ, ನೆಮ್ಮದಿ ಚೆನ್ನಾಗಿರುತ್ತೆ. ವಾಸ್ತುಪುರುಷನ ಹೊಟ್ಟೆ ಭಾಗ ಅಂತ. ಹೊಟ್ಟೆ ಕ್ಲೀನಾಗಿದ್ದಷ್ಟು, ಚೆನ್ನಾಗಿದ್ದಷ್ಟು ಮನುಷ್ಯ ಆರಾಮಾಗಿರ್ತಾನೆ ಅನ್ನೋ ಥರ ವಾಸ್ತುವಲ್ಲೂ ಸಹ ಬ್ರಹ್ಮಸ್ಥಾನ ಖಾಲಿ ಇರಬೇಕು. ಕೆಲವೆಲ್ಲ ನಾವು ನೋಡ್ತಿರ್ತಾರೆ, ಈಗ ಈ ಕಡೆ 3 ಪಿಲ್ಲರು, ಈ ಕಡೆ 3 ಪಿಲ್ಲರ್ ಹಾಕ್ಬಿಟ್ಟು ಸೆಂಟ್ರಲ್ಲೂ ಒಂದು ಪಿಲ್ಲರ್ ಹಾಕ್ಬಿಟ್ಟು ಮಾಡಿಬಿಟ್ಟಿರ್ತಾರೆ. ಆ್ಯಕ್ಚುಲಾಗಿ ಬರಬಾರ್ದು. ಆ ಬಂದಾಗ ಮನೆ ಯಜಮಾನಂಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಅಂತಂದಾಗ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗೋವಂಥದ್ದು ಇರ್ಬೋದು ಅಥವಾ ತೊಂದರೆ ಆಗೋವಂಥದ್ದು ಇರುತ್ತೆ. ನಾವು ಯಾವತ್ತೂ ಕೆಟ್ಟದ್ದು ಹೇಳಬಾರ್ದು. ಹಾಗಾಗಿ ಬ್ರಹ್ಮಸ್ಥಾನದಲ್ಲಿ ಪಿಲ್ಲರ್ ಬರೋದನ್ನು ಅವಾಯ್ಡ್ ಮಾಡಿ. ಖಾಲಿ ಇದ್ದಷ್ಟು ಆ ಮನೆಯಲ್ಲಿ ಡೆವಲಪ್ಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಇರಬೇಕಾದ್ರೆ ನೀವು ನಮ್ಮ ಆಫೀಸ್ಗೆ ಬಂದು ಕನೆಕ್ಟ್ ಆಗ್ಬೋದು, ಇಲ್ಲ ಅಂದರೆ ನೀವು ಆನ್ಲೈನಲ್ಲೂ ಕೂಡ ನಮ್ಮನ್ನು ಕನೆಕ್ಟ್ ಆಗ್ಬೋದು. ಬರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.